ಈಗ ನೋಡಿ ಸರ್, ಇದೆ ನಮ್ಮ 10 ಲಕ್ಷ ದುಡ್ಡು. ಒಬ್ರು ಕೈ ಕೇಳಕ್ಕೆ ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಬದುಕೋದು, ನಾವು ದುಡ್ಕೊಂಡು ತಿಂತಾ ಇದೀವಿ ಅನ್ನೋ ನಮಗೆ ಹೆಮ್ಮೆ ಇರುತ್ತೆ ಸರ್ ಇದರಲ್ಲಿ. ಈಗ ಹಸುಗೂ ಮತ್ತು ಮನುಷ್ಯರಿಗೂ, ನಾಯಿಗೂ, ಹಲವಾರು ಪ್ರಾಣಿಗಳಿಗೂ ಒಂದೊಂದು ಭಾಷೆ ಅಂತ ಇರುತ್ತೆ ನೋಡ್ರಿ. ಈ ಕುರಿ ಹೆಂಗೆ ಕರಿಯೋದು ಅಂದರೆ, ನಮಗಿದೆ CCTV, ಇದು ಬಿಟ್ಟರೆ ನಮ್ಗೆ ಬೇರೆ CCTV ಗೊತ್ತಿಲ್ಲ. ಮೇಯಿಸ್ಕೊಂಬಿಟ್ಟು ಮನೆಗೆ ಹೋಗ್ಬೇಕಂದ್ರೆ ಅದಕ್ಕೂ ಒಂದು ಲ್ಯಾಂಗ್ವೇಜ್ ಇದೆ. ಅದು ಕುರಿ ಅಂದರೆ ಈಗ ಹಳ್ಳಿ ಕಡೆ ಬಂದರೆ ಚೆನ್ನಾಗಿರುತ್ತೆ. ಏನು ಒಂದೊಂದು ಸೊಪ್ಪಿಗೂ ಒಂದೊಂದು ಮದ್ದು ಅಂತ ಇರುತ್ತೆ ಸರ್. ನಿಮಗೆ ಕುರಿ ಬೇಕಾದರೆ ನಮ್ಮಂಥ ದಾಯಾದಿಗಳ ಹತ್ರ ಮತ್ತು ಹಟ್ಟಿ ಹತ್ರ ಬಂದು ತಗೊಂಡ್ರು ನೀವು ಕೊಡೋದ್ರಿಂದ 10 ರೂಪಾಯಿ ನಮಗೂ ಹೆಲ್ಪ್ ಆಗ್ಬೋದು, ಇಲ್ಲ ನಾವು ಬಿಡೋದ್ರಿಂದ ನಿಮಗೂ 10 ರೂಪಾಯಿ ಹೆಲ್ಪ್ ಆಗ್ಬೋದು ಸರ್. ನಾವು ಇರೋ ಹತ್ರ ಹುಡುಕೊಬಂದು ಹೆಲ್ಪ್ ಮಾಡಿದ್ದೀರಾ. ಶಿರಾ ಹಳ್ಳಿ TV ಅವರು, ಮಾಸ್ಟರ್ ನ್ಯೂಸು ಸರ್, ತುಂಬ ಥ್ಯಾಂಕ್ಸು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಜಿಲ್ಲೆಯಲ್ಲೂ ಕೂಡ ವೈವಿಧ್ಯಮಯವಾದಂತಹ ಇತಿಹಾಸ ಇದೆ. ಅದರಲ್ಲೂ ನಮ್ಮ ತುಮಕೂರು ಭಾಗಕ್ಕೆ ಬಂದರೆ ಶಿರಾ ತಾಲೂಕಲ್ಲಿ ಇಲ್ಲಿ ಕಡಲೆಕಾಯಿ ಮತ್ತು ರಾಗಿಗೆ ತುಂಬ ಫೇಮಸ್ಸು. ಅದ್ರ ಜೊತೆಗೆ ಈ ಕುರಿ ಹೈನುಗಾರಿಕೆಯನ್ನು ನಂಬ್ಕೊಂಡು ಬದುಕುವಂಥರ ಸಂಖ್ಯೆ ಹೆಚ್ಚು. ಅದರಲ್ಲೂ ಕುರಿಗಾಯಿಗಳಂತೂ ತುಂಬಾ ಇದ್ದಾರೆ ನಮ್ಮಲ್ಲಿ. ಅದರಿಂದನೇ ಬದುಕು ಜೀವನ ಕಟ್ಕೊಂಡವರು ಸಾಕಷ್ಟು ಜನರಿದ್ದಾರೆ. ಇವರ ಬದುಕು ಬವಣೆ ಏನೆಲ್ಲ ಕಷ್ಟಗಳಿದೆ. ಅದ್ರ ಜೊತೆಗೆ ಸ್ಕೂಲ್ ಮೆಟ್ಲು ಹತ್ತದೆ ಅನಕ್ಷರಸ್ಥರು ಕೂಡ ಲಕ್ಷಾಂತರ ರೂಪಾಯಿ ಹಣ ಗಳಿಸ್ಬೋದು ಅಂತ ತೋರಿಸಿರೋಂಥ ಪುಣ್ಯ ಭೂಮಿ ಅಂದರೆ ಅದು ನಮ್ಮ ಬಯಲು ಸೀಮೆ ಶಿರಾ ತಾಲೂಕು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಇವತ್ತು ಕೂಡ ಕುರಿಗಾಯಿ ಹಟ್ಟಿನಲ್ಲೂ ಕೂಡ ಸಾಕಷ್ಟು ಜನರು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾರೆ, ತಮ್ಮ ಮಕ್ಕಳು ಮದುವೆಗಳು ಮಾಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಈ ಒಬ್ಬ ಹುಡುಗ ಕಾರ್ತಿಕ್ ಅಂತವನು ಶಾಲೆ ಮೆಟ್ಲೆ ಹತ್ತಿಲ್ಲ, ಆದರೂ ಕೂಡ 80 ಕುರಿಗಳ ಒಡೆಯ. ನಾಳೆ ಬೆಳಗ್ಗೆ ಕೂಡ ಆ ಕುರಿಗಳನ್ನ ಮಾರಿದ್ರೆ ಇವತ್ತು 8 ರಿಂದ 10 ಲಕ್ಷ ರೂಪಾಯಿ ಆದಾಯದಲ್ಲಿ ಈ ಹುಡುಗ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ವಿದ್ಯಾಭ್ಯಾಸ ಇರೋದು ಜಸ್ಟ್ ನಾಲೆಡ್ಜ್ಗಷ್ಟೇ, ವಿದ್ಯಾಭ್ಯಾಸನೇ ಜೀವನ ಅಲ್ಲ ಅಂತೇಳಿ ನಿರೂಪಿಸಿದ್ದಾನೆ. ಈ ವಿಡಿಯೋದಲ್ಲಿ ಎಲ್ಲರೂ ಅನಕ್ಷರಸ್ಥರಾಗಲಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಓದಿಲ್ಲ ನಮಗೆ ಕೆಲಸ ಇಲ್ಲ ಅಂತೇಳಿ ಮನೆ ಕೂತ್ಕೊಳ್ಳೋದ್ರ ಬದಲು ಕುರಿ ಕಾಯಿರಿ, ಕತ್ತೆ ಕಾಯಿರಿ ಅಂತ ದೊಡ್ಡವ್ರು ಯಾಕೆ ಹೇಳಿದ್ದಾರೆ ಹೇಳಿ? ಇದಕ್ಕೇನೆ ಹೇಳಿದ್ದಾರೆ. ಸೊ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ತುಂಬ ಜನಗಳಿಗೆ ಇದು ಇನ್ಸ್ಪಿರೇಷನ್ ಕೂಡ ಆಗ್ಬೋದು. ನೋಡಿ ಸರ್, ನಾನು ಸ್ಕೂಲ್ ಮೆಟ್ಲು ಅನ್ನೋದೇ ನಾನು ನೋಡಿದ ಹತ್ತಿಲ್ಲ. ನನ್ನ ಹತ್ರ ಈಗ ಆಲ್ರೆಡಿ ಎಕ್ಸಾಕ್ಟ್ 10 ಲಕ್ಷ ನನ್ನ ಮನೇಲಿದ್ದಂಗೆ. ಈಗ ನೋಡಿ ಸರ್, ಇದೆ ನಮ್ಮ 10 ಲಕ್ಷ ದುಡ್ಡು. ಸರ್ ಡೈಲಿ ನಾವು ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದೇಳ್ತೀವಿ. ಬೆಳಗ್ಗೆ ಕುರಿಯಟ್ಟಿ ನೀಟಾಗಿ ಗುಡಿಸ್ಬಿಡ್ತೀವಿ. ಆಮೇಲಿದ್ದ ಒಂದು ಟೀಗಿ ಕುಡ್ಕೊಂಬಿಟ್ಟು ಶಿಸ್ತ ಬೆಳಗ್ಗೆ 7:15 8 ಗಂಟೆ ಅಷ್ಟೊತ್ತಿಗೆ ಮರಿ ಸೊಪ್ಪು ತಂಬಂದ್ಬಿಡ್ತೀವಿ. ತಂದುಬಿಟ್ಟು ಆಮೇಲಿದ್ದ ಮರಿಗೆ ಮೇವಾಗ್ಬಿಟ್ಟು ಮತ್ತು 10 ಗಂಟೆ ಅಷ್ಟರಲ್ಲಿ ಕುರಿಯ ಬಿಡಿಸ್ಕೊಂಬರ್ತೀವಿ ಸರ್. ನಾವು ಕರ್ಕೊಂಡು ಫಸ್ಟು ಸ್ವಲ್ಪ ಹಿಂಗೆ ಮೇಯ್ಸ್ಕೊಂಬರ್ತೀವಿ. ಮೇಯ್ಸ್ಕೊಂಬಂದು ಆಮೇಲೆ ನೀರಿಗೆ ಬಿಟ್ಕೊಂಡಿದ್ದಾದ್ಮೇಲೆ ಸುಮ್ಮನೆ ಹಿಂಗೆ ಬೀಳ್ ಮೇಲೆ ಬರ್ತಾ ಇರ್ತೀವಿ ಸರ್. 10 ರಿಂದ 15 ಕಿಲೋಮೀಟ್ರ್ ಮೇಲೆ ಓಡಾಡ್ತೀವಿ ಸರ್. ಅದು ಹಿಂಗೆ ಫೋನಿಂದ ಕಲ್ತ್ಕೊಂಡಿರೋದು. ಇಲ್ಲ ಸರ್, ನಾನು ಸ್ಕೂಲ್ ಮೆಟ್ಲು ಅನ್ನೋದೇ ನಮಗೆ ಗೊತ್ತಿಲ್ಲ ಏನು ಅಂತ. ಇಲ್ಲ ಸರ್, ನಮ್ಗೆ ಆ ಥರ ಯಾವುದು ಎಕ್ಸಾಮಿನ್ಮೆಂಟ್ ಬಂದು ಇಲ್ಲ. ನನಗೆ ಎಜುಕೇಷನ್ ಅನ್ನೋದು ವಿದ್ಯೆ ಅಷ್ಟೊಂದು ಇದಿರ್ತಿರಲಿಲ್ಲ. ಈ ಥರ ಆಗಿದೆ ಅಷ್ಟೇ. ಸರ್ ಇದರಿಂದ ನಾವು ಅನ್ನ ತಿಂತಿದ್ದೀವಿ ಅಂದ್ರೆ ಅವ್ರಿಗೂ ನಮಗೇನು ಗೊತ್ತಾ, ಈ ವಿಚಾರದಲ್ಲಿ ಒಬ್ರು ಕೈ ಕೇಳಕ್ಕೆ ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಬದುಕೋದು, ನಾವು ದುಡ್ಕೊಂಡು ತಿಂತಾ ಇದೀವಿ ಅನ್ನೋ ನಮಗೆ ಹೆಮ್ಮೆ ಇರುತ್ತೆ ಸರ್ ಇದರಲ್ಲಿ. ಒಂದು ವರ್ಷಕ್ಕೆ ಸರಾಸರಿ ಎಷ್ಟು ಲಾಭ ಮಾಡ್ತೀರಾ ನೀವು? ಸರ್ ಬರೀ ಇದು ಮೇನ್ ಕುರಿ ಬಿಟ್ಕೊಂಡು ಬರೀ ಮರೀಲಿ ಏನಿಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಎತ್ತಿಡ್ತೀವಿ ಸರ್. ಈಗ ಕುರಿ ಕಾಯೋರ್ದು ಸಮಸ್ಯೆ ಏನು ಗೊತ್ತಾ? ಕಿರುಬ ಬಂದು ಕಿತ್ಕೊಂಡು ಹೋಯ್ತು, ಯಾರೋ ಕಳ್ತನ ಮಾಡಿಬಿಟ್ರು, ಈ ಥರದ್ದೆಲ್ಲ ಚಾಲೆಂಜಿಂಗ್ ಇರ್ತವೆ ನಿಮಗೆ. ಇವನ್ನೆಲ್ಲ ಹೆಂಗೆ ಫೇಸ್ ಮಾಡ್ತೀರಾ ಸರ್? ಅದರಲ್ಲಿ ಫೇಸ್ ಮಾಡೋ ಅಂಥದ್ದೇನಿಲ್ಲ, ಕಳ್ಳರು ಇರ್ತಾರೆ. ಅದರಲ್ಲಿ ನಾವು ನೋಡ್ಕೊಬೇಕು. ಬೆಳಗ್ಗೆ ಸಾಯಂಕಾಲ ಈ ಮರಿ ಬಂದಿತ್ತು, ಈ ಕುರಿ ಬಂದಿತ್ತು ಅಂತ ನೋಡ್ಕೊಬೇಕು. ಅದನ್ನೆಲ್ಲ ಚೆಕ್ ಮಾಡ್ಕೊಂತ ಹಾಗಾಗೆ ಇರಬೇಕು. ಈಗ ಕಿರುಬನ್ ಬಾಯಿಗೆಲ್ಲ ಸಿಕ್ಬಿಡ್ತು ಅಂತ ಅಂತಾರಲ್ಲ ಅವಾಗ? ಸರ್ ಆವಾಗ ನಾವು ಇವಾಗ ದೂರ ಇದ್ದರೆ ನಾವು ಕರೀತಾ ಇರ್ತೀವಲ್ಲ ಕುರಿ, ಅವಾಗ ನಾವೇ ಹೋಗ್ಬಿಡ್ತೀವಿ ಒಂದು ಹತ್ರ. ಅವಾಗ ಅದು ಆಕ್ಚುಲಿ ಹಿಡ್ಕೊಂಡೈತಂದರೆ ಹಿಡ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ ಅಂತ ಇದು ಕೇಳ್ತಿರ್ತಾರಲ್ವಾ, ಅವಾಗ ನಾವೇ ಹತ್ರಕ್ಕೆ ಹೋದಾಗ ಅದೇ ಬಿಟ್ಟು ಓಡೋಗ್ಬಿಡುತ್ತೆ ಸರ್. ಈಗ ಬ್ಯಾಟೆ ನಾಯಿ ಅಂತ ಸಾಕ್ತಿರಲ್ಲ, ಏನಕ್ಕೆ ನೀವು? ಸರ್ ಬ್ಯಾಟೆ ನಾಯಿ ಅಂದರೆ ಅದು ನಮ್ಮ ಕುರಿಗೆ ಸೇಫ್ಟಿ ಅಂದರೆ ಇವಾಗ ನಾವೆಲ್ಲ ಒಂದು ಸ್ವಲ್ಪ ಈ ಕಡೆ ಬರ್ತಾ ಇರ್ತೀವಿ. ಈ ಕಿರುಬ ಅಂತ ಹೇಳಿದ್ರಲ್ವಾ, ಅದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದು ನೋಡ್ದಕ್ಕೆ ಓಡೋಗ್ಬಿಡುತ್ತೆ ನಾಯಿ. ಆ ಬೇಟೆ ನಾಯಿ ಅನ್ನೋದು ಅದು ಒಂದು ಫೇಮಸ್ಸು. ನಮ್ಮ ಸರ್ ನೀವು ಬೆಂಗಳೂರಲ್ಲಿ ಎಲ್ಲ ನೋಡಿರ್ತೀರ CCTV, ಈ ಥರ ಕ್ಯಾಮ್ರಾಗಳೆಲ್ಲ ನೋಡಿರ್ತೀರ. ನಮಗೆ ಇದೇ CCTV ಇದ್ದಂಗೆ. ನಮಗೊಂದು ಮಗು ಥರ
ಟ್ರೈನಿಂಗ್ ಏನು ಕೊಡಲ್ಲ, ಮಾಮೂಲಿ ಬೆಳಗ್ಗೆ ಊಟ ಕೊಡ್ತೀವಿ, ನಮ್ಮ ಹಿಂದೆ ಕರ್ಕೊಂಬರ್ತೀವಿ. ಅದು ಬೇಟೆ ಆಡ್ಕೊಂತ ಹೊಲದಲ್ಲಿರೋ ಪ್ರಾಣಿ ಪಕ್ಷಿ ಹಿಡ್ಕೊಂಡು ತಿಂದ್ಬಿಟ್ಟು ಅದೇ ಬೇಟೆ ಕಲ್ತ್ಕೊಳ್ಳುತ್ತೆ. ಈ ಸಾಮಾನ್ಯ ಜನರು ಬಂದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡಲ್ವ ಇದು? ಇಲ್ಲ ಸರ್, ಆ ಥರ ನೈಟ್ ಬಂದರೆ ಮಾತ್ರ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ. ಈ ಬೆಳಗ್ಗೆ ಟೈಮು ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಥರ ಅಪರಿಚಿತ ವ್ಯಕ್ತಿ ಏನಾದರೂ ಒಂದು ಬ್ಯಾಗು ಇಲ್ಲ ಏನಾದರೂ ಒಂದು ಐಟಮ್ ಥರ ಹಿಡ್ಕೊಬಂದರೆ ಆ ಟೈಮಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ. ಅವಾಗ ನಾವು ಗೊತ್ತಿರೋರಾದರೆ ನಾವು ಕರೆದ್ರೆ ಅದೇನು ತೊಂದರೆ ಮಾಡೋಕ್ಕೆ ಹೋಗಲ್ಲ. ಹಾಂ ಸರ್, ನಿಮ್ಮದು ಲೈಫ್ ಹಿಸ್ಟ್ರಿ ನಮ್ಗೆ ತುಂಬಾ ಇಷ್ಟ ಆಯಿತು. ಹಾಂ ಸರ್. ನಿಮ್ದು ಏನು ಚಾಲೆಂಜಸ್ಸು ಏನಾರು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಸರ್, ಕೊನೆಯದಾಗಿ ನಾವು ಮಾತಾಡಬೇಕಂದ್ರೆ ಅಂದರೆ ಈಗ ಸಿಟಿನಲ್ಲಿ ನೋಡಿದಿರೋ ಥರ ಕೆಲವು ಮೆಡಿಸನ್ನಿಂದ ಕುರಿಗಳು ಎಫೆಕ್ಟ್ ಆಗಿಬಿಟ್ಟು ಏನೋ ಕಾಯಿಲೆಯಿಂದ ಬಳಲ್ತಿರೋವು ಆ ಥರ ಇರೋ ಕುರಿಗಳನ್ನ ಕಟ್ ಮಾಡಿಬಿಟ್ಟು ತಿಂತಾಯಿದ್ದಾರೆ, ಹೌದಲ್ವ ಸರ್? ಈಗ ನಾವು ಅದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಕುರಿ ಅಂದರೆ ಈಗ ಹಳ್ಳಿ ಕಡೆ ಬಂದರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಕೆಲವೊಂದು ಈಗ ನೋಡಿ ಸರ್, ನೀವೇ ಈಗ ಕೆಲವೊಂದು ಸೊಪ್ಪು ತಿಂತಾ ಇದ್ದಾವೆ, ಹಾಗೆ ಒಂದೊಂದು ಸೊಪ್ಪಿಗೂ ಒಂದೊಂದು ಮದ್ದು ಅಂತ ಇರುತ್ತೆ. ಇಲ್ಲಿ ಹಳ್ಳಿ ಕಡೆ ದುಡಿಮೆ ಮೇವು ಎಲ್ಲ ಚೆನ್ನಾಗಿರೋದ್ರಿಂದ ಮರಿ ಚೆನ್ನಾಗಿರುತ್ತೆ. ನಮ್ಮ ಒಳಗಿರೋ ಕಾಯಿಲೆ ಕಸಲೆ ಅನ್ನೋದು ಒಂದು ಸ್ವಲ್ಪ ದೂರ ಆಗ್ಬೋದು ಅಂತ ಅನಿಸುತ್ತೆ ನಮಗೋಸ್ಕರ. ಸರ್, ನಿಮಗೆ ಕುರಿ ಬೇಕಾದರೆ ನಮ್ಮಂಥ ದಾಯಾದಿಗಳ ಹತ್ರ ಮತ್ತು ಹಟ್ಟಿ ಹತ್ರ ಬಂದು ತಗೊಂಡ್ರು ನಿಮಗೂ ಚೌಕಾಸಿ ಮಾಡಿದೆ ನಮ್ಗೆ ಖುಷಿ, ನಮಗೂ 10 ರೂಪಾಯಿ ಬಿಡೋಕ್ಕೂ ಖುಷಿ. ನೋಡಿ, ನಮ್ಮ ಹತ್ರ ಬಂದ್ರಲ್ಲ ಅಂತ ನೀವು ಕೊಡೋದ್ರಿಂದ 10 ರೂಪಾಯಿ ನಮಗೂ ಹೆಲ್ಪ್ ಆಗ್ಬೋದು, ಇಲ್ಲ ನಾವು ಬಿಡೋದ್ರಿಂದ ನಿಮಗೂ 10 ರೂಪಾಯಿ ಹೆಲ್ಪ್ ಆಗ್ಬೋದು. ಓಕೆ, ಈಗ ನಿಮ್ಮ ಊರ ಹೆಸರು, ನಿಮ್ಮ ಹೆಸರು, ಎಲ್ಲಿಗೆ ಬರಬೇಕು, ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಳಿ? ಎಷ್ಟು ಎಲ್ಲ ಕುರಿಗಳವೆ? ಸರ್, ನಮ್ಮದು ಬಂದುಬಿಟ್ಟು ಒಂದು 70ರಿಂದ 80 ಕುರಿ ಇದ್ದಾವೆ. ಇಲ್ಲಿ KK ಪಾಳ್ಯ, ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ. ಇಲ್ಲಿ ಎಕ್ಸಾಕ್ಟ್ ನಮ್ಮ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲಿ ಕಾಂಪೌಂಡು, ಅದರಿಂದ ಡೌನಿಗೆ ಬಂದರೆ ಅಲ್ಲಿ ಪ್ರಸದ್ನರ್ ಬಾವಿ ಅಂತ ಹೇಳ್ತಾರೆ. ಯಾರು ಕೇಳಿದ್ರೆ ಹೇಳ್ತಾರೆ KK ಪಾಳ್ಯದಲ್ಲಿ ಬನ್ನಿ ಸರ್. ಓಕೆ ಸರ್.